ನಮಸ್ಕಾರ ಸ್ನೇಹಿತರೆ. ಐತಿಹಾಸಿಕ ಪಾದಯಾತ್ರೆಯೊಂದರ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಐದು ಗ್ರಾಮಗಳ ಪರಿಸರ, ಜನರ ಆರೋಗ್ಯ ಮತ್ತು ನೆಮ್ಮದಿಗೆ ಧಕ್ಕೆ ತರುವ ಯೋಜನೆಯ ವಿರುದ್ಧ ಶಿವಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಐತಿಹಾಸಿಕ ಪಾದಯಾತ್ರೆಯನ್ನು ಶುಕ್ರವಾರ ಯಶಸ್ವಿಯಾಗಿ ನಡೆಸಿದರು. ಬೆಳಗ್ಗೆಯಿಂದಲೇ ಆರಂಭವಾದ ಈ ಹೋರಾಟದಲ್ಲಿ ಹಿರಿಯರು, ಮಹಿಳೆಯರು, ಯುವಕರು ಸೇರಿದಂತೆ ನೂರಾರು ಜನರು ಭಾಗವಹಿಸಿ ತಮ್ಮ ಊರಿನ ಮೇಲಿನ ಪ್ರೀತಿ ಮತ್ತು ಪರಿಸರ ಉಳಿಸುವ ಸಂಕಲ್ಪವನ್ನು ಹೆಜ್ಜೆ ಹೆಜ್ಜೆಯಲ್ಲೂ ವ್ಯಕ್ತಪಡಿಸಿದರು. ಶಿವಳ್ಳಿಯಿಂದ ಧಾರವಾಡದವರೆಗೆ ನಡೆದ ಈ ಪಾದಯಾತ್ರೆ ಕೇವಲ ಪ್ರತಿಭಟನೆ ಆಗಿರಲಿಲ್ಲ. ಅದು ನಮ್ಮ ನೆಲ, ನಮ್ಮ ನೀರು, ನಮ್ಮ ಗಾಳಿ ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಗ್ರಾಮಸ್ಥರ ಒಕ್ಕೊರಲಿನ ಕೂಗಾಗಿತ್ತು. ಡೊಳ್ಳಿನ ಸದ್ದಿನ ನಡುವೆ ಮೊಳಗಿದ ಘೋಷಣೆಗಳು ಹೋರಾಟದ ಕಾವು ಹೆಚ್ಚಿಸಿದರೆ, ಭಾಗವಹಿಸಿದ ಪ್ರತಿಯೊಬ್ಬರ ಕಣ್ಣಲ್ಲಿ ತಮ್ಮ ಗ್ರಾಮದ ಭವಿಷ್ಯದ ಬಗ್ಗೆ ಇರುವ ಆತಂಕ ಸ್ಪಷ್ಟವಾಗಿ ಗೋಚರಿಸಿತು. ಧಾರವಾಡ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಪಾದಯಾತ್ರೆ ಪಾಲಿಕೆ ಕಚೇರಿ ತಲುಪಿದ ಬಳಿಕವೂ ಮುಂದುವರೆಯಿತು. ಪಾಲಿಕೆ ಆಯುಕ್ತರು ಬರುವವರೆಗೂ ಗ್ರಾಮಸ್ಥರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ತಮ್ಮ ನೋವು ಹಾಗೂ ಆತಂಕವನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ರೈತರಿಗಿರಬಹುದು ಮತ್ತು ಜನಸಾಮಾನ್ಯರಿಗೆ ಒಂದು ಹಾನಿಯಾಗುವುದರಿಂದ ಈ ಒಂದು ಬಯೋಗ್ಯಾಸ್ ಮತ್ತು ಏನು ಇವತ್ತು ತ್ಯಾಜ್ಯ ವಸ್ತು ವಿಲೇವಾರಿ ಘಟಕವನ್ನು ಮಹಾನಗರ ಪಾಲಿಕೆಯವರು ಮಾಡಾಕತ್ತಾರ, ಅದನ್ನು ನಿಲ್ಲಿಸಬೇಕು, ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ಒಂದು ಮನವಿ ಐತಿ. ಈ ಮನವಿಗೆ ಶಿವಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಸುಳ್ಳ ಇರಬಹುದು, ಹೆಬ್ಬಳ್ಳಿ, ಮಾರಡಗಿ, ಸೋಮಾಪುರ, ಹೊನ್ನಹಳ್ಳಿ ಮತ್ತು ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಎಲ್ಲ ಈ ಒಂದು ಹೋರಾಟಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನದೊಳಗೂ ಈ ಹೋರಾಟವನ್ನು ನಾವು ಯಾವತ್ತೂ ಕೈ ಬಿಡುವುದಿಲ್ಲ ಅಂತಂದ್ರೆ ಹೋರಾಟ ಎಲ್ಲಿ ಮಠ ಅಂತಂದ್ರೆ ಆ ಮಟ್ಟಿ ಗುಡ್ಡದಲ್ಲಿ ಕಸ ತಂದು ಹಾಕುವುದೇ ಅಂತ ಅವ್ರು ಕೆಲಸ ಮಾಡಾಕತ್ತಾರ, ಅದನ್ನು ಬಂದ್ ಮಾಡೋ ಮಟ್ಟ ನಾವು ಈ ಹೋರಾಟವನ್ನು ನೆನೆಸುವುದಿಲ್ಲ. ಮಟ್ಟಿ ಗುಡ್ಡ ನಮ್ಮ ಶಿವಳ್ಳಿ ಪಕ್ಕದಲ್ಲಿದೆ, ಭಾಳ ಅಂದ್ರೆ 300 ಮೀಟರ್ ಹತ್ತಿರದಲ್ಲಿದೆ. ಆ ಯೋಜನೆಯನ್ನು ಏನು ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಮಾಡಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅದು ಪೂರ ಎತ್ತರ ಪ್ರದೇಶದಲ್ಲಿದೆ. ನಮಗೆ ಆ ವಾಸನೆ ಮತ್ತು ಅದು ಏನು ಆರೋಗ್ಯ ಏನು ಹಾಳಾಕತ್ತಲ್ಲ, ಅದರಿಂದ ನಮ್ಮ ಪರಿಸರ ಹಾಳಾಕತ್ತೆ. ಸುತ್ತಮುತ್ತ ರೈತರಿಗೂ ಭಾಳ ತೊಂದರೆ ಆಗೋದೈತಿ. ಆಮೇಲೆ ಬಯೋಗ್ಯಾಸ್ ಪ್ಲಾಂಟ್ ಅಂತ ಏನು ಕಸ ಸ್ಟಾಕ್ ಮಾಡ್ತೀವಿ ಅಂತ ಹೇಳಕತ್ತಾರೆ ಇವರಲ್ಲಿ, ಏನು ಇದು ಮಾಡಲ್ಲ ಹಂಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಯೋಜನೆ ಸ್ಟಾರ್ಟ್ ಆಗೋದ್ರಿಂದ ಅದರದ ಸಮಸ್ಯೆ ಆಗೋದು ನಮಗೆ. 2002ರಿಂದ ಈ ಒಂದು ಹೋರಾಟ ಮಾಡಕತ್ತೀವಿ. ನಮ್ಮ ಏನು ಶಿವಳ್ಳಿ ಗುಡ್ಡದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಮತ್ತು ಬಯೋಗ್ಯಾಸು ಮತ್ತು ಈ ಪ್ರಾಣಿ ಒಂದು ಶಾಸ್ತ್ರ ಹರಣ ಮತ್ತು ಬ್ಲಾಕ್ ಇಟ್ಟಂಗಿ ಫ್ಯಾಕ್ಟ್ರಿಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮಸ್ಥರಾಯಿತು ಶಿವಳ್ಳಿ, ಹೆಬ್ಬಳ್ಳಿ ಮತ್ತು ಸುಳ್ಳ, ಮಾರವಾಡಗಿ, ಹೊನ್ನಳ್ಳಿ ಎಲ್ಲ ಗ್ರಾಮಸ್ಥರಿಗೂ ಈ ಒಂದು ಯೋಜನೆಯಿಂದ ಭಾಳ ಆರೋಗ್ಯಕ್ಕೆ ಹಾನಿ ಉಂಟಾಕೈತಿ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರಾಯ್ತು, ಮಹಾನಗರ ಪಾಲಿಕೆಯವರಾಯ್ತು, ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಒಂದೊಳೆ ಏನಾದರೂ ಬಂದ್ ಮಾಡಲಿಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟನೂ ಮಾಡ್ತೇವೆ ಮತ್ತು ಎಲ್ಲ ನಮ್ಮ ಶಿವಳ್ಳಿ ಮತ್ತು ಎಲ್ಲ ಹೆಬ್ಬಳ್ಳಿ, ಸುಳ್ಳ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ನಾವು ಇಡೀ ಗ್ರಾಮವನ್ನು ಬಂದ್ ಮಾಡಿ ಆ ಯೋಜನೆಯ ವಿರುದ್ಧ ನಾವು ಸತತ ಹೋರಾಟ ಮಾಡ್ತೀವಿ. ನಾವಲ್ಲಿ ಜೀವನ ಮಾಡ್ತೀವಿ. ನಮ್ಮ ಊರಿಗೆ ಕಸ ತಂದು ಹಾಕೋದು ಬೇಡ ಅಂತೇಳಿ ನನ್ನ ಅಭಿಪ್ರಾಯ. ನಿಮ್ಮ ಕೈಕಾಲು ಬುದ್ಧಿ ಹೇಳ್ತೀವಿ, ನಮ್ಮ ಊರಿಗೆ ಕಸ ಬೇಡ. ಇಲ್ಲ ಅಂತಂದ್ರೆ ನಮ್ಮ ಊರಿನ ಬೇರೆ ಕಡೆ ಓದಿಟ್ಟು ನಮ್ಗೆ ಚೆಂದಾಗಿ ಆರೈಕೆ ಆಗೋದು ಮಾಡ್ರಿ. ಇಲ್ಲ ಅಂತ ನಮ್ಮ ಊರಿಗೆ ಕಸ ಅಲ್ಲಿ ರಾಷ್ಟ್ರ ಪಕ್ಷಿಗಳು ಈಗ ಕಣ್ಮರಿ ಆಗ್ತಾವೆ. ಅದರ ಉದ್ದೇಶದಿಂದ ನಾವು ಇಲ್ಲಿ ಹೋರಾಟಕ್ಕೆ ಬಂದೀವಿ. ದಯವಿಟ್ಟು ಎಲ್ಲರೂ ಬಯೋಗ್ಯಾಸ್ನ ಅಪೋಸ್ ಮಾಡ್ತೀವಿ. ಎಲ್ಲ ಶಿವಳ್ಳಿ ಗ್ರಾಮವರು ಜಾಗ ಇಲ್ಲ, ಅಲ್ಲಿ ದನ ಕರ ತರಲಿಕ್ಕೂ ಜಾಗ ಐತೆ. ಆದ್ರೆ ಈಗ ಅದನ್ನು ಬಂದ್ ಮಾಡ್ಯಾರ. ಎಷ್ಟೋ ಗಿಡ ಮರಗಳು ಹಾಳು ಮಾಡಿದಾರೆ. ಅರಣ್ಯ ಲೆಕ್ಕದಾರ ಏನ್ ಮಾಡತ್ತಾರ? ಅದಕ್ಕೆ ನಮಗೆ ವಿರೋಧವಾಗಿತ್ತು. ನಮ್ಮ ಊರಿಗೆ ಬಹಳ ಶುದ್ಧವಾದ ಗಾಳಿ ದೊರಕುದಿಲ್ಲ. ಹೀಗಾಗಿ ನಾವು ಇದಕ್ಕೆ ವಿರೋಧ ಮಾಡಿ ನಾವು DC ಅವರಿಗೆ ಮನವಿ ಕೊಡಾಕ ಇಲ್ಲಿವರೆಗೂ ಬಂದೇವಿ. ನಮ್ಮ ಎಲ್ಲ ಅಧಿಕಾರಿಗಳಿಗೂ ಅದಕ್ಕೆ ಯಾರು ಪರ್ಮಿಷನ್ ಅದು ಕೊಟ್ಟರೆ ಎಲ್ಲ ಅಧಿಕಾರಿಗಳಿಗೂ ನಾವು ಧಿಕ್ಕಾರವನ್ನು ಘೋಷಿಸ್ತೇವೆ ಅಂತ ಹೇಳಿ. ಇದರಿಂದ ನಮ್ಮ ಪರಿಸರದ ಭೂಮಿ ಹಾಳಾಕತಿ ಮತ್ತು ನಮ್ಮ ವಾತಾವರಣ ಏನಿತ್ತು ಶುದ್ಧ ಗಾಳಿ ಬರೋದಿಲ್ಲ. ಅದಕ್ಕಾಗಿ ಈಗ ಸಣ್ಣ ಮಕ್ಕಳು ಇರ್ತಾರೆ, 12ರಿಂದ 13 ವರ್ಷದ ಹುಡುಗರು, ಅವ್ರಿಗೆ ಪರಿಣಾಮ ಭಾಳ ಬೀಳ್ತೈತಿ. ಆ ಉದ್ದೇಶಕ್ಕಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ಬೇಕಂತೇಳಿ ನಮ್ಮ ಹೋರಾಟ ಇದೆ. ಅವರು ಕೆರೆ ಮಾಡ್ಯಾರ, ಅದು ಎಲ್ಲ ಹಚ್ಚ ರೈತರೆಲ್ಲ ಕೂತಿ ಅದು ಕೆರೆ ಒಳಗೆ ಹಾಕಿ ಮಾಡೋದ್ರಿಂದ ಅಂತರ್ಜಲ ಸಹಿತ ಅಲ್ಲಿ ಇರೋದು ಎಕರೆ 2 ಎಕರೆ ಇಂಥ ರೈತರು ಅದಾರ. ಆ ಅಂತರ್ಜಲ ಸಹಿತ ವಿಷಕಾರಿಯಾಗಿ ನೀರು ಬರ್ತೈತಿ. ಅದರಿಂದ ಎಲ್ಲ ಪೀಕ್ ಸಹಿತ ಹಾಳಾಗ್ತಾವೆ. ಆಮೇಲೆ ಅದರಿಂದ ವಾಸ್ತಿ ಭಯಂಕರ ಇರ್ತೈತಿ. ಆಮೇಲೆ ಸಾಕಷ್ಟು ವಾಹನಗಳು ಬರ್ತಾವೆ.
ಹುಬ್ಳಿ ಧಾರವಾಡದ ವಾಹನಗಳು ಸಿಕ್ಕಾಪಟ್ಟಿ ಬರ್ತಾವ. ಅದರಿಂದ ರೋಡ್ ಬಿಟ್ಟು ಭಯಂಕರ ತೊಂದರೆ ಆಗೈತಿ. ಹಿಂಗಾಗಿ ಅದ್ರ ಯಾವುದೇ ಕಾರಣಕ್ಕೂ ಚಲೋ ಮಾಡಬಾರ್ದು. ಅಕಸ್ಮಾತ್ ಚಲೋ ಮಾಡಿದ್ದ ಆದ್ರೆ ನಾವು ಇದೇ ಗ್ರಾಮಸ್ಥರು ಕೂಡ್ಕೊಂಡು ಯಾವುದೇ ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಬೈಕೌಟ್ ಮಾಡ್ತೇವೆ ನಾವು. ಈಗ ಸುಳ್ಳ, ಶಿವಳ್ಳಿ, ಹೆಬ್ಬಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ಬಹಳ ವಿಷಕಾರಿ ಅನಿಲಗಳನ್ನು ಅದು ಹೊರಸೂಸುವುದರಿಂದ ಘನತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಸಂಗ್ರಹ ಮಾಡೋದ್ರಿಂದ ನಮ್ಮ ಮೊದಲ ಜನರಿಗಿಂತ ಸೂಕ್ಷ್ಮವಾಗಿ ಬೆಳೆಗಳದಾವು. ಆ ಬೆಳೆಗಳಿಗೆ ಎಲ್ಲ ಕೀಟಗಳ ಹರಡಿ ಬಿಡ್ತೈತೆ. ಹೀಗಾಗಿ ನಮ್ಮ ಪರಿಸರ ಹಾಳಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಹಾಳಾಗಿ ಹೋಗಿಬಿಡ್ತಾವೆ. ಹೀಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಮಹಾನಗರ ಪಾಲಿಕೆಯವರು ಇರ್ಬೋದು ಯಾವುದೇ ವ್ಯವಸ್ಥೆಗಳನ್ನು ಸ್ಥಗಿತಗೊಳಿಸಿ ಮತ್ತೆ ಏಕಚಿತ್ತ ಹೆಂಗೆ ಆಗುಟ್ಟಿತ್ತು ಹಂಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು. ಮನವಿ ಸ್ವೀಕರಿಸಿದ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿಯವರು ಗ್ರಾಮಸ್ಥರ ಮನವಿಯನ್ನ ಸರ್ಕಾರದ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳಲು ಭರವಸೆ ನೀಡಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಘೋಷಣೆಗಳ ಮೂಲಕ ಜನರ ಗಮನ ಸೆಳೆದರು. ಜಿಲ್ಲಾಧಿಕಾರಿ ಸ್ನೇಹಲ್ ರಾಯ್ಮಾನೆ ಅವರಿಗೆ ಮನವಿ ಸಲ್ಲಿಸಿದ ವೇಳೆ ಅವರು ವಿಷಯದ ಕುರಿತು ಸಮಗ್ರ ಮಾಹಿತಿ ಪಡೆದು ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದರು. ಇದರೊಂದಿಗೆ ಅರಣ್ಯ ಇಲಾಖೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದ ಗ್ರಾಮಸ್ಥರು ಮಡ್ಡಿಗುಡ್ಡ ಪ್ರದೇಶದಲ್ಲಿ ನಡೆಯುತ್ತಿದೆ ಎನ್ನಲಾದ ಕಾನೂನುಬಾಹಿರ ಚಟುವಟಿಕೆಗಳ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಹೋರಾಟದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಇದು ಯಾರ ವಿರುದ್ಧವೂ ಹೋರಾಟವಲ್ಲ, ನಮ್ಮ ಬದುಕು, ನಮ್ಮ ಪರಿಸರ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನ ಉಳಿಸಿಕೊಳ್ಳುವ ಹೋರಾಟ ಎಂದು ಸ್ಪಷ್ಟಪಡಿಸಿದರು. ಶಿವಳ್ಳಿಯಿಂದ ಆರಂಭವಾದ ಈ ಪಾದಯಾತ್ರೆ 5 ಗ್ರಾಮಗಳ ಜನರ ಒಗ್ಗಟ್ಟು, ಪರಿಸರದ ಮೇಲಿನ ಕಾಳಜಿ ಮತ್ತು ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಹೋರಾಡುವ ಮನೋಭಾವಕ್ಕೆ ಸಾಕ್ಷಿಯಾಗಿತ್ತು.